10ನೆಯ ತರಗತಿಯ ನಂತರ ಯಾವ ಕೋರ್ಸ್ ಆಯ್ಕೆ ಮಾಡುವುದು? ಈ ಗೊಂದಲದಲ್ಲಿರುವ ಮಕ್ಕಳಲ್ಲಿ ಹ್ಯುಮ್ಯಾನಿಟೀಸ್ ಆಯ್ಕೆ ಮಾಡಿದರೆ ನನಗೆ ಸರಿಯಾದ ಜಾಬ್ ಸಿಗುತ್ತದಾ ಮ್ಯಾಮ್? ಇದು ಸಾಧಾರಣವಾಗಿರುವಂಥ ಪ್ರಶ್ನೆ. ಹ್ಯುಮ್ಯಾನಿಟೀಸ್ ಬಗ್ಗೆ ತಾತ್ಸಾರವಾಗಿ ಮಾತನಾಡುವ ಕೆಲವರು ಹ್ಯುಮ್ಯಾನಿಟೀಸ್ ತೆಗೆದುಕೊಂಡರೆ ಜೀವನವೇ ಮುಗಿದೋಯ್ತು, ಹ್ಯುಮ್ಯಾನಿಟೀಸ್ ತೆಗೆದುಕೊಂಡರೆ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದು ಕೂಡ ಹೇಳುವುದುಂಟು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಮಾತುಗಳನ್ನು ಕೇಳಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಬೇಡಿ. ಕಾಮರ್ಸ್ ಮತ್ತು ಹ್ಯುಮ್ಯಾನಿಟಿ ವೃತ್ತಿ ಕ್ಷೇತ್ರದಲ್ಲಿ ಇವತ್ತು 20ರಿಂದ 30% ವೇಗದಲ್ಲಿ ಅವಕಾಶಗಳು ಬೆಳೆದು ಬರುತ್ತಿದೆ. ಹೊಸ ಹೊಸ ವೃತ್ತಿ ಕ್ಷೇತ್ರಗಳಾಗಿರುವಂತಹ ಡೆವಲಪ್ಮೆಂಟಲ್ ಸ್ಟಡೀಸ್, ಪಬ್ಲಿಕ್ ಪಾಲಿಸಿ, ಕಮ್ಯುನಿಕೇಷನ್, ಡಿಜಿಟಲ್ ಹ್ಯುಮ್ಯಾನಿಟೀಸ್ ಇಂಥ ಕ್ಷೇತ್ರಗಳಲ್ಲಿ ಅಪಾರವಾಗಿರುವಂಥ ವೃತ್ತಿ ಕ್ಷೇತ್ರಗಳಿಗೆ ಅವಕಾಶಗಳ ಮಹಾಪೂರವೇ ಇದೆ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ಇದರೊಂದಿಗೆ ಗಮನಿಸಬೇಕಾದಂಥ ಮುಖ್ಯವಾದಂಥ ಅಂಶ, ನಿಮಗೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಮೇಲೆ ಆಸಕ್ತಿ ಇದೆಯೇ? ಇದು ನಿಮ್ಮ ಸಾಮರ್ಥ್ಯಕ್ಕೆ ಸೂಕ್ತವಾಗಿದೆ ಎಂಬುದನ್ನು ಮೊದಲು ಖಾತರಿಪಡಿಸಿಕೊಳ್ಳಿ. ಇದರ ಜೊತೆಗೆ ಕಂಪ್ಯೂಟರ್ ಶಿಕ್ಷಣವನ್ನು ಒಂದು ಅಧಿಕ ಕೌಶಲ್ಯವಾಗಿ ಪರಿಗಣಿಸದೆ ಅದು ಬಹುಮುಖ್ಯ ಕೌಶಲ್ಯವಾಗಿ ಪರಿಗಣಿಸಿ ಕಂಪ್ಯೂಟರನ್ನು ತಿಳಿದುಕೊಳ್ಳುವುದು ನೀವು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಬಹುಮುಖ್ಯವಾಗಿರುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಹ್ಯುಮ್ಯಾನಿಟೀಸಲ್ಲಿ ಆಸಕ್ತಿ ಇದ್ದರೆ, ನಿಮ್ಮ ಸಾಮರ್ಥ್ಯವು ಸೂಕ್ತವೆನಿಸಿದರೆ ಹ್ಯುಮ್ಯಾನಿಟಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. IAS, IPS, ಸಿವಿಲ್ ಸರ್ವಿಸ್, UN ಮುಂತಾದ ಉನ್ನತ ಗುರಿಗಳನ್ನು ತಲುಪಲು ಹ್ಯುಮ್ಯಾನಿಟೀಸ್ ಒಂದು ಮೊದಲ ಹೆಜ್ಜೆಯಾಗಿದೆ. ಹ್ಯುಮ್ಯಾನಿಟೀಸ್ ಬಗ್ಗೆ ತಾತ್ಸಾರ ಮಾತನಾಡುವವರ ಮಾತುಗಳನ್ನು ಕೇಳಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಬೇಡಿ. ಹ್ಯುಮ್ಯಾನಿಟೀಸ್ ಕ್ಷೇತ್ರ ನಿಮಗೆ ಸೂಕ್ತವೇ? ಇದನ್ನು ತಿಳಿದುಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಡ್ರಾ ಮೈ ಕರಿಯರ್ ಅನ್ನು ಹಿಂದೆ ಸಂಪರ್ಕಿಸಿ. ಧನ್ಯವಾದಗಳು.